ಶ್ರೀ ಡಾಕ್ಟರ್ ಕೇಶವ ಬಲಿರಾಮ ಹೆಗ್ಗಡೆಯವರ ಹುಟ್ಟುಹಬ್ಬದ ಜಯಂತಿ. ಅವರು ಸ್ಥಾಪಿಸಿದ ದೇಶ ಸಂಘಟನೆ RSS ಈಗ 100 ವರ್ಷವನ್ನು ಪೂರೈಸ್ತಾ ಇದೆ. ನೋಡಿ, ಅವರು ಹೆಗ್ಗಡೆಯವರವರು ಸ್ಥಾಪಿಸಿದ RSS ಅದು ಕೇವಲ ಒಂದು ಸಂಘಟನೆ ಆಗಿ ಉಳಿದಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಗ್ಗಡೆಯವರು ಸ್ವಯಂ ಭಾಗವಹಿಸುತ್ತಾ ಇತರರನ್ನು ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತಾ ಈ ತರಬೇತಿ ವಿಧಾನವನ್ನು ಅಭಿವೃದ್ಧಿಪಡಿಸಿದವರು. ಸಮಾಜವನ್ನು ಸಂಘಟಿಸುವ ಸಲುವಾಗಿ ಹೊರತು ಇನ್ನೊಂದು ಸಂಘಟನೆಯನ್ನು ಸೃಷ್ಟಿಸಲಿಕ್ಕಲ್ಲ ಅವರು ಮಾಡಿದ್ದು. 100 ವರ್ಷಗಳ ನಂತರವೂ ಸಹಸ್ರಾರು ಯುವ ಜನರನ್ನ ಹೆಗ್ಗಡೆಯವರು ತೋರಿಸಿದ ಹಾದಿಯಲ್ಲಿ ಸೇರಿಸಿಕೊಳ್ಳುತ್ತಲೇ ಇದ್ದಾರೆ. ಸಂಘದ ಬಗ್ಗೆ ಸಮಾಜ ಸ್ವೀಕಾರ ಬೆಳೆಯುತ್ತಲೇ ಇದೆ, ನಿರೀಕ್ಷೆಗಳು ಹೆಚ್ಚುತ್ತವೆ. ಇವೆಲ್ಲ ಡಾಕ್ಟರ್ ಜಿ ಅವರ ದೂರದೃಷ್ಟಿ, ಕುರುಹುಗಳಿಲ್ಲದೆ ಬೇರೇನೂ ಅಲ್ಲ. ಈ ಆಂದೋಲನ ಚಿಂತನೆ ಮತ್ತು ಒಂದು ಪವಾಡಕ್ಕಿಂತ ಕಡಿಮೆಯಾದ್ದಲ್ಲ. ಇಂಗ್ಲಿಷ್ ಶಿಕ್ಷಿತರಾದ ಸಮಾಜದ ಬಹುತೇಕ ಪ್ರಮುಖರು ಯುರೋಪಿನ ಸಂಕುಚಿತ ಪ್ರತ್ಯೇಕತಾವಾದಿಯಾದ ರಾಷ್ಟ್ರೀಯತೆ ಕಲ್ಪನೆಯಿಂದ ಪ್ರಭಾವಿತರಾದ ಸನ್ನಿವೇಶದಲ್ಲಿ ಹಿಂದುತ್ವ ಮತ್ತು ರಾಷ್ಟ್ರದ ಕಲ್ಪನೆಯನ್ನು ವಿವರಿಸುವುದು ಸುಲಭವಾಗಿರಲಿಲ್ಲ. ಹೆಗ್ಗಡೆಯವರವರು ಸಿದ್ಧಾಂತವನ್ನು ರೂಪಿಸಲಿಲ್ಲ, ಬದಲಾಗಿ ಅವರು ಒಂದು ಪದ್ಧತಿಯನ್ನು ಸೃಷ್ಟಿಸಿದರು. ಈ ಯಾತ್ರೆಯ ಪಥದರ್ಶಕ ಶಕ್ತಿಯಾಗಿದೆ. ನಮಗೆ ಸ್ವಾತಂತ್ರ್ಯ ದೊರಕಿದ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಮತೀಯದ ಆಧಾರದ ಮೇಲೆ ಭಾರತವು ವಿಭಜನೆಗೊಂಡಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ನಿರಾಶ್ರಿತ ಹಿಂದೂ ಸಮುದಾಯವನ್ನು ರಕ್ಷಿಸಿ ಗೌರವದಿಂದ ಅವರಿಗೆ ಪುನರ್ವಸತಿ ಕಲ್ಪಿಸಿದವರು ಸಂಘದ ಸ್ವಯಂ ಸೇವಕರು. ಸಂಘಟನೆಗಾಗಿ ಸಂಘಟನೆ ಎನ್ನುವ ಮಂತ್ರ ರಾಷ್ಟ್ರೀಯ ಜೀವನದ ವಿವಿಧ ಆಯಾಮಗಳಿಗೆ ಸಂಘಟನೆ